ಸದಸ್ಯ ಸಿ.ಟಿ. ರವಿ ಬಂಧನ ಹಿನ್ನೆಲೆ ಚಿಕ್ಕಮಗಳೂರಲ್ಲಿ ಸಾಕಷ್ಟು ಒಂದು ರೀತಿ ರಾಜಕೀಯದ ದೊಂಬರಾಟಗಳು ನಡೀತು. ಇವತ್ತು ಕೂಡ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಏನು ಚಿಕ್ಕಮಗಳೂರು ನಗರವನ್ನು ಬಂದ್ ಮಾಡುವ ಮೂಲಕ ಒಂದು ರೀತಿ ಸಿ.ಟಿ. ರವಿಗೆ ನೈತಿಕ ಬೆಂಬಲವನ್ನು ತುಂಬಿದ್ರು. ಈಗಾಗಲೇ ಸಿ.ಟಿ. ರವಿ ಅವರಿಗೆ ಜಾಮೀನನ್ನ ನೀಡಿ ಬಿಡುಗಡೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆದೇಶ ಕೂಡ ಆಗಿದೆ. ಈ ಬೆನ್ನಲ್ಲೇ ಈಗ ಅವರ ಮಗ ಆಗಿರ್ತಕ್ಕಂಥ ಹಿರಿಯ ಮಗ ಸೂರ್ಯ ಅವ್ರು ನಮ್ ಜೊತೆ ಇದ್ರೆ. ಮೊದಲಿಗೆ ಸರ್, ಈಗ ನಿನ್ನೆ ಸಿ.ಟಿ. ರವಿ ಅವರ ಒಂದು ಬಂಧನ ಆಗಿತ್ತು, ಈಗ ಬಿಡುಗಡೆ ಆಗಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಫಸ್ಟ್ ರಿಯಾಕ್ಷನ್, ಈಗ ಆರ್ಡರ್ ಬಂದಿದಾಗ ತುಂಬಾ ಖುಷಿ ಆಯ್ತು. ನಿನ್ನೆ ಸ್ವಲ್ಪ ಗಾಬರಿ ಆಗಿದೆ. ಹೌದು, ಸುಳ್ಳು ಆರೋಪ ಅದು. ಸ್ವಲ್ಪ ನೋಡಿ ಗಾಬರಿ ಆಗಿದ್ದೆ. ನಾನು ಯೋಚನೆ ಮಾಡ್ತಿದ್ದೆ, ಯಾಕೆ ಈ ತರ ಸುಳ್ಳು ಆರೋಪ ಹಾಕಿದ್ರೆ. ನಮ್ಮ ತಂದೆಯಿಂದ ಈ ತರ ಮಾತು ಯಾವತ್ತು ಅವ್ರ ಈ ತರ ಮಾತಾಡಿಲ್ಲ, ಈ ತರ ಮಾತುಗಳೆಲ್ಲ ಅವ್ರ ಬಾಯಿಂದ ಬರೋದು ಇಲ್ಲ. ನೋಡಿ ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಈಗ ಗಾಬರಿನೂ ಆಗಿತ್ತು ಅರೆಸ್ಟ್ ಮಾಡಿದಾಗ. ಹಾಗೆ ಅವ್ರು ಮತ್ತೆ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿಲ್ಲ, ಅಲ್ಲಿ ಇಲ್ಲಿ ಸುತ್ತಿಸ್ತಿದ್ರು. ಯಾಕೆ ಈ ತರ ಸುತ್ತಿಸ್ತಿದ್ರು ಅಂತ ಒಂಚೂರು ಗಾಬರಿ ಆಗಿದೆ ನಾನು. ಈಗ ಏನೋ ಬಿಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗಿದೆ. ಈಗಾಗಲೇ ಅವ್ರನ್ನ ಬಿಡುವಂತ ಪ್ರಕ್ರಿಯೆ ನಡೀತಿದೆ. ಈಗಾಗಲೇ ಕಾರ್ಯಕರ್ತರು ಕೂಡ ಸಾಕಷ್ಟು ಹುಮ್ಮಸ್ಸಿನಲ್ಲಿ ನಿಮ್ಮ ಮನೆ ಹತ್ರ ಬಂದು ಜಮಿಸಿದ್ರೆ. ಈ ರಾಜಕೀಯ ದೊಂಬರಾಟಗಳನ್ನೆಲ್ಲ ನೋಡ್ತಿದ್ರೆ ಏನ್ ಅನ್ಸುತ್ತೆ? ರಾಜಕೀಯಗಳನ್ನು ಹೊಸದು. ನಾನು ಚಿಕ್ಕವನ್, ನಾನು ರಾಜಕೀಯದ ಬಗ್ಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ಬಟ್ ಕಾರ್ಯಕರ್ತನಂತೂ ನೋಡಿ ತುಂಬಾ ಖುಷಿ ಆಗುತ್ತೆ. ಎಲ್ಲ ನಮ್ ಜೊತೆ ಇದಾರೆ ಅಂತ. ಬರೀ ನಾನು ಒಬ್ಬನೇ ಅಲ್ಲ, ಸುಮಾರು ಜನ ನಮ್ಮ ತಂದೆ ಮೇಲೆ ನಂಬಿಕೆ ಇಟ್ಟು ಈ ತರ ಬಂದಿದ್ದಾರೆ ಅಂತ ತುಂಬಾ ಖುಷಿ ಇದೆ ನನಗೆ. ಸುಮಾರು ಕಾರ್ಯಕರ್ತರು ನಿನ್ನೆ ರಾತ್ರಿಯಿಂದ ನನ್ನ ಜೊತೆ ಇದ್ರು. ನಮ್ಮ ತಂದೆಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಸಿ.ಟಿ. ರವಿ ರಾಜಕೀಯ ಕೆರಿಯರ್ ಅಲ್ಲಿ ಯಾವತ್ತೂ ಕೂಡ ಇಂತ ಒಂದು ಕಪ್ಪು ಚುಕ್ಕೆ ಬಂದಿರಲಿಲ್ಲ. ಈಗ ಅವ್ರ ಮೇಲೆ ಆರೋಪ ಕೂಡ ಕೇಳಿ ಬಂದಿತ್ತು, ಬಂಧನ ಆಗಿತ್ತು. ಅದಕ್ಕೇನ್ ಹೇಳ್ತೀವಿ? ಆರೋಪ ಬರೀ ಸುಳ್ಳು ಆರೋಪ ಅಷ್ಟೇ. ಎಲ್ಲ ಈ ತರ ಮಾಡಿ ಯಾಕೆ ಮಾಡಿದಿರ ಅಂತ ನಾನು ಹೇಳಕ್ ಆಗಲ್ಲ ಅವ್ರ ಮನಸ್ಥಿತಿನ. ಬಟ್ ನನಗೆ ನನ್ನ ತಂದೆ ಚೆನ್ನಾಗ್ ಗೊತ್ತು. ಅವ್ರು ಈ ತರ ಮಾತಾಡಲ್ಲ ಅಂತ ನನಗೆ ಗೊತ್ತು. ಸೊ ಇದು ನ್ಯಾಯ ಬರುತ್ತೆ, ಇನ್ನು ಸತ್ಯ ಎಲ್ಲ ಹೊರಗಡೆ ಬರುತ್ತೆ. ಅವಾಗ ಇದು ಚುಕ್ಕಿ ಮತ್ತಿರಲ್ಲ. ಇದಿಷ್ಟು ಏನು ಸೂರ್ಯ ಅವರ ಮಾತು. ಅಂದ್ರೆ ನಮ್ಮ ತಂದೆಯವ್ರಿಗೂ ನಾನು ಬಹಳ ಬಲ್ಲೆ. ಆಗ ಅವರು ಯಾವತ್ತೂ ಕೂಡ ಅಪ್ಪಿತಪ್ಪಿನೂ ಕೂಡ ಅಂತ ಮಾತುಗಳನ್ನಾಡಲ್ಲ. ಆದ್ರೆ ಈ ಕಾಂಗ್ರೆಸ್ ಅವರು ರಾಜಕೀಯ ಪಿತೂರಿಗೋಸ್ಕರ ಇಂತಹ ಒಂದು ಆರೋಪನ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸಚಿನ್ ಶೆಟ್ಟಿ, ಪವರ್ ಟಿವಿ, ಚಿಕ್ಕಮಗಳೂರು.